ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ ಟಿ20 ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಮ್ಯಾಚ್ ಗೆದ್ದವರಿಗೆ ಬಿಗ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸೊ ಶತಾಯ ಗತಾಯ ಮಸ್ಟ್ ವಿನ್ ಟಾರ್ಗೆಟ್ನಲ್ಲೇ ಭಾರತ ಕೂಡ ಕಣಕ್ಕಿಳಿಯುತ್ತೆ, ಡೌಟೇ ಬೇಡ. ಆದರೆ ಇರುವಂತ ಪ್ರಶ್ನೆ ಏನಂದ್ರೆ ವಿಕೆಟ್ ಕೀಪರ್ ಬ್ಯಾಟರ್ ಕೋಟ ಯಾರಿಗೆ ಅನ್ನೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಜಿತೇಶ್ ಶರ್ಮಾ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸೊ ಅವರನ್ನ ಬೆಂಚ್ ಕಾಯಿಸೋ ಹಂಗಿಲ್ಲ. ಹಾಗಂತ ಸಂಜು ಸ್ಯಾಮ್ಸನ್ಗೆ ಮತ್ತೆ ಮೋಸ ಮಾಡೋಕ್ಕೂ ಕೂಡ ಆಗಲ್ಲ. ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತಾರಲ್ಲ, ಅಂತ ಸಿಚುಯೇಷನ್ ನಲ್ಲಿದೆ ಬಿಸಿಸಿಐ. ಜಿತೇಶ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ನಡುವಿನ ಸೆಲೆಕ್ಷನ್ ರೇಸ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗೋಲ್ಡ್ ಕೋಸ್ಟ್ ನಲ್ಲಿ ನಡೆಯಲಿರುವಂತಹ 4ನೇ ಟಿ20 ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಮಧ್ಯಾಹ್ನ 1:45ಕ್ಕೆ ಮ್ಯಾಚ್ ಶುರುವಾಗುತ್ತೆ. ಸರಣಿ ಪ್ರಸ್ತುತ 1-1ರಲ್ಲಿ ಸಮಬಲ ಸಾಧಿಸಿದ್ದು ಕೊನೆಯ 2 ಪಂದ್ಯಗಳೇ ಗೇಮ್ ಡಿಸೈಡರ್ ಆಗುತ್ತೆ. ಅಂಡ್ ಸರಣಿಯ ಸೋಲು ಗೆಲುವಿನಲ್ಲಿ ಮುಗಿಯುತ್ತಾ ಅಥವಾ ಡ್ರಾನಲ್ಲಿ ಕೊನೆಯಾಗುತ್ತಾ ಅನ್ನೋದಕ್ಕೆ ನವೆಂಬರ್ 8ಕ್ಕೆ ನಡೆಯುವಂತ ಲಾಸ್ಟ್ ಪಂದ್ಯದವರೆಗೂ ಕೂಡ ಕಾಯಲೇಬೇಕು. ಆದ್ರೆ ಇವತ್ತಿನ ಪಂದ್ಯ ಗೆದ್ದವರಿಗೆ ಸರಣಿಯನ್ನ ಗೆಲ್ಲುವಂತ ಅವಕಾಶ ಕೂಡ ಇದ್ದೇ ಇದೆ. ಹೀಗಾಗಿ ಈ ಡೂ ಆರ್ ಡೈ ಪಂದ್ಯಕ್ಕೆ ಬಿಸಿಸಿಐ ವಿನ್ನಿಂಗ್ ಪ್ಲೇಯಿಂಗ್ 11ನೇ ಕಣಕ್ಕಿಳಿಸ್ತಾರಾ ಅಥವಾ ಚೇಂಜಸ್ ಮಾಡ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅದರಲ್ಲೂ ವಿಕೆಟ್ ಕೀಪಿಂಗ್ ಕೋಟ ಯಾರಿಗೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಸಂಜು ಮತ್ತು ಜಿತೇಶ್ ನಡುವೆ ಪ್ಲೇಯಿಂಗ್ 11 ಪೈಪೋಟಿ. ಟೀಮ್ ಇಂಡಿಯಾ ಓಪನಿಂಗ್ ಸ್ಲಾಟ್ ನಲ್ಲಿ ಕಳೆದ ವರ್ಷ ಜಸ್ಟ್ 5 ಇನ್ನಿಂಗ್ಸ್ಗಳಲ್ಲೇ 3 ಸಲ ಭರ್ಜರಿ ಶತಕ ಸಿಡಿಸಿದ್ದ ಸ್ಫೋಟಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಈ ಮೂಲಕ 2026ರ ಟಿ20 ವಿಶ್ವಕಪ್ಗೆ ಫಿಕ್ಸ್ ಪ್ಲೇಯರ್ ಆಗಿದ್ರು. ಆದ್ರೆ ಯಾವಾಗ ಶುಭ್ಮನ್ ಗಿಲ್ ರೀ ಎಂಟ್ರಿ ಆಯ್ತೋ ಸಂಜು ಭವಿಷ್ಯವೇ ತೂಗುಯಾಲೆಯಲ್ಲಿದೆ. ಗೌತಮ್ ಗಂಭೀರ್ ಅವರ ಬಣ ಗಿಲ್ಗೆ ಚಾನ್ಸ್ ಕೊಡೋಕೋಸ್ಕರ ಅಂತಾನೆ ಸಂಜುರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಮಿಡಲ್ ಆರ್ಡರ್ ನಲ್ಲಿ ಕಳಿಸಿ ಫಾರ್ಮ್ ತಪ್ಪಿಸ್ತಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಪಂದ್ಯದಲ್ಲಿ 3ನೇ ಸ್ಲಾಟ್ಗೆ ಕಳಿಸಿ ಬಿಗ್ ಸ್ಕೋರ್ ಬರದೇ ಇದ್ದಿದ್ದಕ್ಕೆ 3ನೇ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅವರನ್ನ ಕಣಕ್ಕಿಳಿಸಿದ್ರು. ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಂತ ಜಿತೇಶ್ ಶರ್ಮಾ 13 ಎಸೆತಗಳಲ್ಲಿ 22 ರನ್ ಗಳಿಸಿ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಾಷಿಂಗ್ಟನ್ ಸುಂದರ್ ಜೊತೆಗೂಡಿ ಸರಣಿ ಸಮಬಲಕ್ಕೆ ಕಾರಣರಾಗಿದ್ರು. ಹೀಗಾಗಿ 4ನೇ ಪಂದ್ಯದಲ್ಲೂ ಕೂಡ ಜಿತೇಶ್ ಶರ್ಮಾ ಅವಕಾಶ ಪಡೆಯುವಂತ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲದೆ ಈ ಪಂದ್ಯಕ್ಕೆ ಕಳೆದ ಪಂದ್ಯದ ಪ್ಲೇಯಿಂಗ್ 11ನೇ ಕಂಟಿನ್ಯೂ ಮಾಡಬಹುದು. ಕಳೆದ ಪಂದ್ಯದಲ್ಲಿ ಭಾರತ 3 ಬದಲಾವಣೆಗಳನ್ನ ಮಾಡಿಕೊಂಡಿದ್ದು ಎಫೆಕ್ಟಿವ್ ಆಗಿತ್ತು. ವಾಷಿಂಗ್ಟನ್ ಸುಂದರ್ ಅಜೇಯ 49 ರನ್ ಗಳಿಸಿದ್ರು. ಹರ್ಷದೀಪ್ ಸಿಂಗ್ 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಇನ್ನು ಜಿತೇಶ್ ಶರ್ಮಾ ಭಾರತದ ಗುರಿಯನ್ನ ತಲುಪೋಕೆ ನೆರವಾಗಿದ್ರು. ಹೀಗೇನಾದ್ರೂ ಆಯ್ತು ಅಂದ್ರೆ ಸಂಜು ಮತ್ತೆ ಬೆಂಚ್ ಕಾಯಿಸಬೇಕಾಗುತ್ತೆ. ಓಪನರ್ ಸಿಕ್ತಿಲ್ಲ, ಮಿಡಲ್ ಆರ್ಡರ್ ಕೈ ಹಿಡಿತಿಲ್ಲ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ರನ್ನ 3ನೇ ಕ್ರಮಾಂಕದಲ್ಲಿ ಕಳಿಸಿದ್ರು. ಬಟ್ ಬೇಗನೆ ಔಟ್ ಆಗಿದ್ರು. ಸೊ ಈಗ 4ನೇ ಪಂದ್ಯದಲ್ಲೂ ಕೂಡ ಸಂಜು ಬದಲು ಜಿತೇಶ್ ಶರ್ಮಾ ಅವಕಾಶ ಪಡೆಯುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೇನಾದ್ರೂ ಜಿತೇಶ್ ಮುಂದಿನ 2 ಪಂದ್ಯಗಳಲ್ಲೂ ಕೂಡ ಗ್ರೇಟ್ ಇನ್ನಿಂಗ್ಸ್ ಆಡಿದ್ರು ಅಂದ್ರೆ ಮುಂದಿನ ತಿಂಗಳುಗಳಲ್ಲಿ ಸಂಜು ಬಗ್ಗೆ ಪ್ರಶ್ನೆಗಳು ಮೂಡುತ್ತವೆ. ಮಿಡಲ್ ಆರ್ಡರ್ ನಲ್ಲಿ ಜಿತೇಶ್ ಸೆಟಲ್ ಆದ್ರು ಅಂದ್ರೆ ಸ್ಯಾಮ್ಸನ್ ವಿಶ್ವಕಪ್ ತಂಡದಿಂದ ಹೊರಗುಳಿಯಬೇಕಾಗುತ್ತೆ. ಆಲ್ರೆಡಿ ಯಶಸ್ವಿ ಜೈಸ್ವಾಲ್ 3ನೇ ಓಪನರ್ ಆಗೋಕೆ ಕಾಯ್ತಾ ಇರೋದ್ರಿಂದ ಸ್ಯಾಮ್ಸನ್ ಅವರ ಭವಿಷ್ಯವೇನು? ಅವರನ್ನ 2ನೇ ವಿಕೆಟ್ ಕೀಪರ್ ಆಗಿ ಮುಂದುವರಿಸ್ತಾರಾ? ಹಾಗೆ ವಿಶ್ವಕಪ್ ಕಥೆ ಏನು? ಇದು ಓಪನರ್ ಆಗಿ ಗಿಲ್ ಮೇಲೆ ಪ್ರೆಷರ್ ಹೇರುತ್ತಾ? ಹೀಗೆ ಸಾಲು ಸಾಲು ಪ್ರಶ್ನೆಗಳಿವೆ. ಒಟ್ನಲ್ಲಿ ಇಷ್ಟು ದಿನ ಓಪನರ್ ರೇಸ್ ನಡೀತಾ ಇತ್ತು. ಈಗ ವಿಕೆಟ್ ಕೀಪರ್ ಕೋಟಾ ಫೈಟ್ ಶುರುವಾಗಿದೆ. ಇಲ್ಲಿ ಯಾರಿಗೆ ಅವಕಾಶ ಸಿಕ್ಕರೂ ಕೂಡ ಮತ್ತೊಬ್ಬರಿಗೆ ಮೋಸ ಆಗೋದಂತೂ ಗ್ಯಾರಂಟಿ. ನಿಮಗೂ ಕೂಡ ಹಾಗೆ ಅನ್ನಿಸಿದ್ರೆ ಹಾಗೆ ಇವತ್ತಿನ ಪಂದ್ಯದಲ್ಲಿ ಯಾರು ವಿಕೆಟ್ ಕೀಪರ್ ಕೋಟಾದಲ್ಲಿ ಅವಕಾಶ ಪಡೆದ್ರೆ ಟೀಮ್ ಬೆಸ್ಟ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.